ಇನ್ನು ವಿಧಾನಸಭೆಯಲ್ಲಿ ಶಾಸಕರಿಗೆ ಮತ್ತೊಂದು ಬಂಪರ್ ಮಸಾಜ್ ಸೋಫಾ ಆಯ್ತು. ಈಗ ಟೀ ಕಾಫಿ ವ್ಯವಸ್ಥೆ ವಿಧಾನಸಭೆ ಒಳಗೆ ಟೀ ಕಾಫಿ ವ್ಯವಸ್ಥೆಗೆ ಸ್ಪೀಕರ್ ಚಿಂತನೆ ನಡೆಸ್ತಾ ಇದ್ದಾರೆ. ಇದುವರೆಗೆ ಮೊಗಸಾಲೆ ಬಳಿ ಕಾಫಿ ಟೀ ವ್ಯವಸ್ಥೆ ಮಾಡಲಾಗ್ತಾ ಇತ್ತು. ಬರಬೇಕು, ಕುಡಿಬೇಕು, ಹೋಗಬೇಕು. ಇನ್ನು ಮುಂದೆ ವಿಧಾನಸಭೆ ಒಳಗೆ ಶಾಸಕರಿಗೆ ಸರ್ವ್ ಮಾಡಲಾಗುತ್ತೆ. ಟೀ ಕಾಫಿ ಫೆಸಿಲಿಟಿ ಇರುತ್ತೆ. ಟೀ ಕಾಫಿ ನೆಪದಲ್ಲಿ ಶಾಸಕರ ಕಾಲಹರಣ ತಪ್ಪಿಸೋದಕ್ಕೆ ಈ ಪ್ಲಾನ್ ಮಾಡಿದ್ದಾರೆ. ಕಾಫಿ ಕುಡಿದು ಬರ್ತೀನಿ ಅಂತ ಆಚೆ ಹೋಗಿ ಟೈಮ್ ವೇಸ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲೆಲ್ಲಿ ಕೂತಿದಾರೋ ಕಾಫಿ ಟೀ ಬೇಕಾದ್ರೆ ಅಲ್ಲಲ್ಲೇ ವ್ಯವಸ್ಥೆ ಮಾಡೋದ್ರಿಂದ ಕಾಲಹರಣ ಆಗೋದಿಲ್ಲ ಅಂತ. ಮತ್ತೊಂದು ಕಡೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಶಾಸಕರಿಗೆ ಆರಾಮದಾಯಕ ರಿಕ್ಲೈನರ್ಸ್ ಮತ್ತು ಮಸಾಜರ್ಗಳನ್ನ ವ್ಯವಸ್ಥೆ ಮಾಡಲಾಗಿತ್ತು. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಎಂಎಲ್ಎ ಪ್ರೋ ಸರ್ಕಾರ ಇದು, ಜನಪ್ರೋ ಸರ್ಕಾರ ಅಲ್ಲ, ಎಂಎಲ್ಎ ಪ್ರೋ ಸರ್ಕಾರ. ಎಂಎಲ್ಎಗಳಿಗೆ ಪಾಪ ಸುಸ್ತಾಗಬಾರ್ದು, ರಿಕ್ಲೈನರ್ಸ್ ಬೇಕು, ಕಾಲುಗಳಿಗೆ ನೋವಾಗತ್ತೆ, ಮಸಾಜರ್ಗಳು ಬೇಕು, ಅದರ ಜೊತೆಗೆ ಕಾಫಿ ಟೀ ಕುಡಿಲಿಲ್ಲ ಅಂದ್ರೆ ಆಗದೇ ಇಲ್ಲ. ಹಾಗಾಗಿಯೇ ಸದನದ ಒಳಗೆ ಕಾಫಿ ಟೀ ವ್ಯವಸ್ಥೆ ತುಂಬಾ ಕೇರ್ ತಗೋತಾ ಇದ್ದಾರೆ ಎಂಎಲ್ಎಗಳ ಬಗ್ಗೆ. ಭಾವನಾ, ನಿಜ. ಒಂದ್ ಕಡೆ ಸ್ಪೀಕರ್ ಅವರ ಈ ನಿರ್ಧಾರಗಳು ಕೆಲ ಶಾಸಕರು ಬೇಸರ ವ್ಯಕ್ತಪಡಿಸಿದ್ರೆ, ಕೆಲವರು ಸರಿಯಾದಂತ ತೀರ್ಮಾನಗಳನ್ನ ತೆಗೆದುಕೊಳ್ತಿದ್ದಾರೆ ಅನ್ನುವಂತ ಅಭಿಪ್ರಾಯಗಳು ಕೂಡ ಶಾಸಕರಲ್ಲಿ ಇದೆ. ಈ ಹಿಂದಂದ್ರೆ ಇದೇ ಅಧಿವೇಶನದಲ್ಲಿ ಎಂಎಲ್ಎಗಳು ಹೊರಗಡೆ ಹೋಗಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಅಂತ ರಿಕ್ಲೈನರ್ ಚೇರ್ ಗಳನ್ನ ಹಾಕ್ತಿದ್ದಾರೆ. ಸುಮಾರು 15 ರಿಕ್ಲೈನರ್ ಚೇರ್ ಗಳಿದೆ. 2 ಮಸಾಜರ್ಗಳನ್ನು ಕೂಡ ಅಳವಡಿಸಿದ್ದಾರೆ. ಮೈಕೈ ನೋವು, ಬೆನ್ನೋವು, ಕೂತು ಏನಾದ್ರು ಬೆನ್ನೋವು ಆದ್ರೆ ಅಂತವ್ರು ಬಂದು ಮಸಾಜ್ ಚೇರ್ ಗಳಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಲಿ ಅನ್ನುವಂಥದ್ದಕ್ಕೋಸ್ಕರ ಮಾಡಿದ್ದಾರೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿಧಾನಸಭೆಯ ಒಳಗೇನೆ ಟೀ ಕಾಫಿ ಕೊಡುವಂತ ವ್ಯವಸ್ಥೆಯ ಬಗ್ಗೆ ಸ್ಪೀಕರ್ ಅವರು ಶಾಸಕರ ಅಭಿಪ್ರಾಯವನ್ನ ಪಡಿತಾ ಇದ್ರು. ಈ ವೇಳೆ ಶಾಸಕರು ಕೆಲವರು ಟೀ ಕಾಫಿ ವ್ಯವಸ್ಥೆಯನ್ನ ಮಾಡಿ ಜೊತೆಗೆ ಬಿಸ್ಕೆಟ್ ಅನ್ನು ಕೂಡ ಅದ್ರ ಜೊತೆಗೆ ಕೊಡಿ ಅನ್ನುವಂತಹ ಡಿಮಾಂಡ್ ಅನ್ನು ಕೂಡ ಸ್ಪೀಕರ್ಗೆ ಇಟ್ಟಿದ್ದಾರೆ. ಸೊ ಈಗ ಸದ್ಯಕ್ಕೆ ಟೀ ಕಾಫಿ ವ್ಯವಸ್ಥೆಯನ್ನ ಮಾಡುವಂತಹ ಚಿಂತನೆಯಲ್ಲಿ ಸ್ಪೀಕರ್ ಅವರು ಇದ್ದಾರೆ. ಯಾಕಂದ್ರೆ ಟೀ ಕಾಫಿ ಕುಡಿಯುವ ನೆಪದಲ್ಲೇ ಹೊರಗಡೆ ಹೋಗಿ ಶಾಸಕರು ಅರ್ಧ ಗಂಟೆ ಹೊರಗೆ ಕುಳಿತು ಇರುವಂತಹ ಪರಿಸ್ಥಿತಿಗಳು ನೋಡ್ತಾ ಇದ್ದಾರೆ ಸ್ಪೀಕರ್. ಹೀಗಾಗಿ ಅದನ್ನ ತಪ್ಪಿಸ್ಬೇಕು ಅನ್ನುವ ಕಾರಣಕ್ಕಾಗಿ ವಿಧಾನಸಭೆಯ ಒಳಗೆ ಮೊಬೈಲ್ ಬಳಕೆಗೂ ಅವಕಾಶ ಕೊಡ್ತಿದ್ದಾರೆ. ಹೌದು ಭಾವನಾ, ಯಾಕಂದ್ರೆ ಇಷ್ಟು ದಿನ ಮೊಬೈಲ್ ಬಳಕೆಗೆ ಅವಕಾಶ ಇರಲಿಲ್ಲ ಹೊರಗಡೆ. ಅದಕ್ಕೆ ಅಂತೂ ರ್ಯಾಕ್ ಮಾಡಲಾಗಿತ್ತು. ಅಲ್ಲಿ ಮೊಬೈಲ್ ಇಟ್ಟು ಟೋಕನ್ ನಂಬರ್ ಗಳನ್ನ ತೆಗೆದುಕೊಂಡು ಹೋಗ್ತಿದ್ರು. ವಾಪಸ್ ಬರುವಾಗ ಮೊಬೈಲ್ ಗಳನ್ನ ತೆಗೆದುಕೊಂಡು ಬರ್ತಾ ಇದ್ರು. ಸೊ ಈಗ ಏನಾಗ್ತಾ ಇದೆ, ಮೊಬೈಲ್ಗೆ ಕರೆ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವ ಸಲುವಾಗಿಯೂ ಕೂಡ ವಿಧಾನಸಭೆಯಿಂದ ಶಾಸಕರುಗಳು ಹೊರಗಡೆ ಎದ್ದು ಬರೋದು, ಇದೆಲ್ಲವೂ ಕೂಡ ಸ್ಪೀಕರ್ ಅವರು ಗಮನಿಸಿದ್ದಾರೆ. ಹೀಗಾಗಿ ಮೊಬೈಲ್ ಅಲೋ ಅಂದ್ರೆ ವಿಧಾನಸಭೆ ಒಳಗೆ ಮೊಬೈಲ್ ಬಳಕೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಮೆಸೇಜ್ ಮಾಡುವಂತವ್ರು ಈ ತರದ್ದೆಲ್ಲ ನಡೀತಾ ಇದೆ. ಆದ್ರೆ ನಮ್ಮ ಕ್ಯಾಮರಾಗಳು ಒಂದು ಮೊಬೈಲ್ ಅವಾಂತರ ಏನಾಗಿತ್ತು ಅನ್ನೋದು ಈ ಹಿಂದೆ ಕರ್ನಾಟಕ ನೋಡಿದೆ. ಓಕೆ, ಹಂಗಿದ್ದೊಂದು ಘಟನೆ ಆಗೋದಿಲ್ಲ ಅಂದ್ರೂ ಕಾಲಹರಣ ಆಗೋದಿಲ್ವಾ ಮೊಬೈಲ್ಗಳ ಕೈಯಲ್ಲಿದ್ರೆ? ಭಾವನಾ, ಈಗ ಆ ತರದ ಘಟನೆಗಳು ಮರುಕಳಿಸಬಾರ್ದು ಅನ್ನುವ ಕಾರಣಕ್ಕೂ ಏನೋ ವಿಧಾನಸಭೆಯಿಂದ ಮಾಧ್ಯಮಗಳ ಕ್ಯಾಮೆರಾವನ್ನ ಆಚೆ ಹಾಕಲಾಗಿದೆ. ಈಗ ಅವ್ರು ಕೊಡುವಂತ ಫುಟೇಜಸ್, ಫೀಡ್ಸ್, ಲೈವ್ ಫೀಡ್ಸ್ ಏನಿದೆ ಅದನ್ನ ಮಾತ್ರ ನಾವು ತೆಗೆದುಕೊಳ್ಬೇಕು. ಅಲ್ಲಿ ಯಾರು ಮಾತನಾಡ್ತಾರೆ ಅವ್ರಿಗೆ ಮಾತ್ರ ಫೋಕಸ್ ಮಾಡಿರ್ತಾರೆ. ಆದ್ರೆ ನಮ್ಮ ಕ್ಯಾಮೆರಾಗಳಿದ್ರೆ ಮೊಬೈಲ್ ಅಲ್ಲಿ ಏನೇನ್ ಮಾಡ್ತಾರೆ, ಗೇಮ್ ಆಡ್ತಾರ, ವಾಟ್ಸಪ್ ಚಾಟ್ ಮಾಡ್ತಾರ, ವಿಡಿಯೋ ಕಾಲ್ ಮಾಡ್ತಾರ, ಫೋಟೋಗಳನ್ನು ನೋಡ್ತಾರ, ಇದೆಲ್ಲವನ್ನು ಕೂಡ ಸೆರೆ ಹಿಡಿಯೋದಕ್ಕೆ ನಮ್ಗೆ ಅವಕಾಶಗಳಿತ್ತು. ಆದ್ರೆ ಆ ಅವಕಾಶಗಳನ್ನ ಸ್ಪೀಕರ್ ಆಗಿದ್ದಂತ ಕಾಗೇರಿ ಇದ್ದಾಗ್ಲೇ ಅದನ್ನ ಕಿತ್ಕೊಳ್ಳಲಾಗಿದೆ. ಹಾಗಾಗಿ ಈಗ ಮೊಬೈಲ್ ಅನ್ನ ಶಾಸಕರು ನಿರಾಯಾಸವಾಗಿ ಯೂಸ್ ಮಾಡುವಂತ ಒಂದು ಅಪರ್ಚುನಿಟಿ ಕೂಡ ಸ್ಪೀಕರ್ ಅವರು ಕಲ್ಪಿಸಿದ್ದಾರೆ. ಅದು ಸ್ಪೀಕರ್ ಅವರ ವಿವೇಚನೆಗೆ ಬಿಟ್ಟಂತದ್ದು. ಆದ್ರೆ ಸಚಿವರುಗಳು ಅಂದ್ರೆ ಶಾಸಕರುಗಳು ಎಷ್ಟೇ ಪ್ರಯತ್ನಗಳನ್ನು ಮಾಡಿದಾಗ್ಲೂ ಕೂಡ ಹಾಜರಾತಿಯ ಸಮಸ್ಯೆ ಅಂತೂ ಇದ್ದೇ ಇದೆ. ನೋಡಿ, ಊಟಕ್ಕೂ ವ್ಯವಸ್ಥೆಯನ್ನು ಕೂಡ ಮೊಗಸಾಲೆಯಲ್ಲಿ ಮಾಡಿದ್ದಾರೆ. ಊಟಕ್ಕೆ ಅಂತ ಹೇಳಿ ಹೋದಂತವ್ರು 1-1.5 ಗಂಟೆಗಳ ಕಾಲ ವಾಪಸ್ ಬರೋದಿಲ್ಲ ಅನ್ನುವ ಕಾರಣಕ್ಕಾಗಿ 2 ಮೊಗಸಾಲೆಯಲ್ಲಿ, ಆಡಳಿತ ಮತ್ತು ವಿಪಕ್ಷ ಮೊಗಸಾಲೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.